ನಾಳೆ ಅಂತ್ಯಕ್ರಿಯೆ ನೆರವೇರಿಸಿ ಸರೋಜಾ ದೇವಿಯವರ ಮಗಳು ದುಬೈನಲ್ಲಿದ್ದಾರೆ. ದುಬೈನಿಂದ ಬರ್ತಾ ಇದ್ದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ನಾಳೆ 12 ಗಂಟೆಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಅಕ್ಕನ ಮೊಮ್ಮಕ್ಕಳನ್ನ ಸರೋಜಾ ದೇವಿಯವರು ದತ್ತು ಪಡೆದುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಆಗಮಿಸಬೇಕು. ಅವರು ಬರ್ತಾ ಇದ್ದಂತೆ ನಾಳೆ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನಾಳೆ 12 ಗಂಟೆಗೆ ಎಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕು ಅನ್ನೋದ್ರ ಬಗ್ಗೆ ಫೈನಲ್ ಆಗುತ್ತೆ. ನಾಳೆ ಇವತ್ತು ಫೈನಲ್ ಆಗೋದಿಲ್ಲ ಎಲ್ಲಿ ಮಾಡಬೇಕು ಅಂತೇಳಿ. ನಾಳೆ 12 ಗಂಟೆಗೆ ಒಂದು ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಎಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಕ್ಷಣಕ್ಕೆ ಅನೇಕ ಗಣ್ಯರು ಕೂಡ ಆಗಮಿಸುತ್ತಿದ್ದಾರೆ. ದುಬೈನಲ್ಲಿರುವಂತಹ ಪುತ್ರಿ ಆಗಮಿಸಬೇಕು. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ್ಯ ಸಂಸ್ಕಾರ ಇಲ್ಲಿ ಮಾಡಬೇಕು ಅಂತೇಳಿ ಮಾಹಿತಿ ಕೊಡೋದಾದ್ರೆ ವೀರೇಶ್. ಎಸ್ ನಾಗೇಂದ್ರ ಬಾಬು, ಸಾಕಷ್ಟು ಗಣ್ಯರು ಸಹ ನಟ ನಟಿಯರು ಸಹ ಹಿರಿಯ ನಟಿ ಸರೋಜಿನಾ ದೇವಿಯವರ ಅಂತಿಮ ದರ್ಶನ ಪಡೆದುಕೊಳ್ಳಲು ಬರ್ತಾ ಇದ್ದಾರೆ. ಸಾಕಷ್ಟು ಅಭಿಮಾನಿಗಳು ಸಹ ಬಂದಿದ್ದಾರೆ. ನುಗ್ಗಲು ಸಹ ಆಗ್ತಿದೆ. ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಸುಮಾರು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ನಾಳೆ ಮಧ್ಯಾಹ್ನ ಕೋಡಿಗೆಹಳ್ಳಿಯಲ್ಲಿರುವ ಅಲ್ಲಿ ಅಂತ್ಯಕ್ರಿಯೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಅವರ ಗಂಡ ಹರ್ಷ ಅವರ ಅಲ್ಲೇ ಅಂತ್ಯಕ್ರಿಯೆ ಮಾಡಿದ್ರು. ಆ ಸಮಾಧಿಯ ಪಕ್ಕದಲ್ಲಿ ಇವರು ಅಂತ್ಯಕ್ರಿಯೆ ಮಾಡಲು ಈಗ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹ ಕುಟುಂಬಸ್ಥರು ಬಂದು ಮಾಧ್ಯಮಕ್ಕೆ ಮಾಹಿತಿ ನೀಡಬಹುದು. ನಾಳೆ ಎಲ್ಲಿ ಅಂತ್ಯಕ್ರಿಯೆ ಮಾಡಬಹುದು ಅಂತ ಪ್ರತಿ ಮಾಹಿತಿ ನೀಡಬಹುದು. ಒಕ್ಕಲಿಗರ ಸಂಪ್ರದಾಯ ಅಂತೆ ನಾಳೆ ಅಂತ್ಯಕ್ರಿಯೆ ನೀಡಬಹುದು. ಹೀಗಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಟ ನಟಿಯರು ಸಹ ಬರ್ತಿದ್ದಾರೆ. ಯಾಕಂದ್ರೆ 6 ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ತುಂಬಾ ಅಪಾರವಾಗಿದೆ. ಹಿರಿಯ ನಟರು ಸಹ ಬಂದು ತುಂಬಾ ದುಃಖದಲ್ಲಿ ಇದ್ದಾರೆ. ಯಾಕಂದ್ರೆ ನಾವು ಒಂದು ಅಪ್ಪಟ ಕನ್ನಡ ನಟಿಯನ್ನ ಕಳೆದುಕೊಂಡಿದ್ದೇವೆ. ತುಂಬಾ ಸಾಕಷ್ಟು ನಟ ನಟಿಯರಿಗೆ ಇವರು ಬೆಳಕಾಗಿದ್ದಾರೆ. ಉಪೇಂದ್ರ ಸಹ ಇವರಿಂದ ಇವತ್ತು ನಟ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಗೆ ಸಾಕಷ್ಟು ನೋವನ್ನು ತೋಡಿಕೊಳ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಈಗಾಗಲೇ ಸಿಎಂ ಅವರು ಮತ್ತು ಡಿಸಿಎಂ ಅವರು ಬರಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಪೊಲೀಸರಿಂದ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಮತ್ತೊಂದ್ ಕಡೆ ಸುರ್ಜೇವಾಲ ಅವರು ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಬಂದು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಇನ್ನು ಸಾಕಷ್ಟು ಗಣ್ಯರು ಬರಬಹುದು. ಸಂಜೆ ಆಗಷ್ಟು ಮತ್ತಷ್ಟು ಜಾಸ್ತಿ ಆಗ್ಬಹುದು ಕ್ರೌಡ್. ಹೀಗಾಗಿ ಬಹಳ ಒಡನಾಟ ಇದ್ದಂತವರು ಸಾಕಷ್ಟು ಚಿತ್ರಗಳಲ್ಲಿ ಅಣ್ಣವ್ರ ಜೊತೆ ಅಪ್ಪು ಸರ್ ಜೊತೆ ಕೂಡ ನಟನೆಯನ್ನ ಮಾಡಿದ್ದಂತವ್ರು. ಇವತ್ತು ಬಹಳ ದುಃಖಕರ ಸಂಗತಿ. ನಾವು ಅಂತಿಮ ದರ್ಶನವನ್ನ ಮಾಡಿದ್ದೀವಿ. ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು. ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು. ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ಜೊತೆ ತುಂಬಾ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕ್ತಿರೋರು. ಚೆನ್ನಾಗಿ ಬದುಕ್ಬಿಟ್ಟು ಅವ್ರ ಮನೇಲಿ ಒಂದು ಫೋಟೋ ಇದೆ. ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅವಾರ್ಡ್ ತಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೆ ಇದೆ ನೋಡಿ. ಅವರು ಆ ಗತ್ತಲ್ಲೇ ಇದ್ದು ನನ್ನ ತಮ್ಮನ ಜೊತೆ ಪಿಕ್ಚರ್ ಮಾಡಿದ್ದಾರೆ. ಪುನೀತ್ ಅವ್ರ ಜೊತೆ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಅವ್ರು ಇಲ್ಲ ಅನ್ನೋದು ಸ್ವಲ್ಪ ಮನಸ್ಸಿಗೆ ಕಷ್ಟ ಆಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ತುಂಬಾ ದಿನ ಮನೆಗೆ ಬರ್ತಿದ್ರು. ಮನೆಗೆ ಬಂದು ತುಂಬಾ ದಿನ ಆಯ್ತು. ಅಪ್ಪಾಜಿ ಅಮ್ಮ ಹೋದ್ಮೇಲೆ ಅಂತ ಅವಾಗವಾಗ ಬಂದು ವಿಚಾರಿಸೋರು ನಮ್ಮನ್ನ. ಮನೆಗೆ ಬರ್ತಾ ಹೋಗ್ತಾ ಇದ್ರು. ನೋಡಿ, ಅಣ್ಣ ಅವರ ಜೊತೆಯಲ್ಲಿ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರ ಜೊತೆ ಕೂಡ ಅವರು ನಟಿಸಿದ್ದಾರೆ. ತೆಲುಗಿನಲ್ಲಿ ನಾಗೇಶ್ವರ ಅವರ ಜೊತೆಯಲ್ಲಿ NT ರಾಮರಾವ್ ಅವರ ಜೊತೆ ಕೂಡ ಅವರು ನಟನೆ ಮಾಡಿದ್ದಾರೆ. ತಮಿಳಿನಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಜೊತೆಗೆ ಸುಮಾರು 22 ಹಿಟ್ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಇನ್ನು MG ರಾಮಚಂದ್ರನ್ ಅವರ ಜೊತೆಯಲ್ಲಿ 25ಕ್ಕೂ ಹೆಚ್ಚು ಹಿಟ್ ಚಿತ್ರಗಳಲ್ಲಿ ಅವರು ನಟನೆಯನ್ನ ಕೂಡ ಮಾಡಿದ್ರು. ಇನ್ನು ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್ ಜೊತೆ ಕೂಡ ಅವರು ನಟಿಸಿದ್ದಾರೆ. ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಸೊ ಇಲ್ಲಿಂದ 11:30 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರ್, ಅಂತಿಮ ದರ್ಶನಕ್ಕೆ ಸಾರ್ವಜನಿಕ ಇಲ್ಲೇ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ನಾಳೆವರೆಗೂ ಇಲ್ಲೇ. ನಾಳೆ 11:30 ತನಕ ಇಲ್ಲೇ ಇರ್ತಾರೆ. ಅಂತ್ಯ ಸಂಸ್ಕಾರಗಳು ಯಾವ ವಿಧಿ ವಿಧಾನಗಳ ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಎಷ್ಟು ಹೊತ್ತಿಗೆ ಅಮ್ಮವರು ಬೆಳಗ್ಗೆ 8:30 ಡಿಕ್ಲೇರ್ ಆಗಿದೆ ಹಾಸ್ಪಿಟಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ರಾಮನಗರದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಗುತ್ತೆ ಅಂತ ಹೇಳಿ ಈಗ ಹೇಳಿ. ಕೊಡಿಗೆಹಳ್ಳಿನಲ್ಲೇ ಅವ್ರ ಪತಿ ಸಂಸ್ಕಾರ ಆಗಿರೋದು. ಅಲ್ಲಿ ಕೊಡಿಗೆಹಳ್ಳಿ ಅವ್ರ ಪತಿ ಶ್ರೀಹರ್ಷ ಅವ್ರ ಜಾಗ ಶ್ರೀಹರ್ಷ ಅವರು ಅವ್ರ ಸಮಾಧಿ ಪಕ್ಕದಲ್ಲಿ ಮಾಡೋದು ಅಂತ ತೀರ್ಮಾನ ಆಗಿತ್ತು. ಅಲ್ಲಿ ಸ್ಥಳ ಅವಕಾಶ ಕಡಿಮೆ ಆಗುತ್ತಲ್ವಾ. ದಶವಾರ ಚನ್ನಪಟ್ಟಣ ರಾಮನಗರ ತಾಲೂಕು. ನೋಡಿ, ಕೊಡಿಗೆಹಳ್ಳಿಯಲ್ಲಿ ಇರುವಂತಹ ಸರೋಜಾದೇವಿಯವರ ಪತಿಯವರ ಸಮಾಧಿ ಏನಿದೆ ಅದರ ಪಕ್ಕದಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅಲ್ಲಿ ಜಾಗದ ಅಭಾವ ಇರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ರಾಮನಗರದಲ್ಲೇ ಚನ್ನಪಟ್ಟಣದಲ್ಲೇ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ ಅಂತೇಳಿ ಈಗ ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ತಾ ಇದ್ರು, ಗಮನಿಸ್ತಾ ಇದ್ರು. ಒಕ್ಕಲಿಗ ಸಮುದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ರಾಘಣ್ಣ ಕುಟುಂಬ ಸಮೇತರಾಗಿ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ಇವತ್ತು ಬಹಳ ದುಃಖಕರ ಸಂಗತಿ. ನಾವು ಅಂತಿಮ ದರ್ಶನವನ್ನ ಮಾಡಿದ್ದೀವಿ. ನಮಗೆ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವರು. ಮದ್ರಾಸ್ ಇದ್ದಾಗಲಿಂದ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆ ಊಟಕ್ಕೆ ಹೋಗ್ತಾ ಇದ್ವಿ. ಅಪ್ಪಾಜಿ ಜೊತೆ ತುಂಬ ಸಿನಿಮಾ ಮಾಡಿದ್ದಾರೆ. ಕೊನೆವರೆಗೂ ಒಂದು ಗತ್ತಲ್ಲೇ ಬದುಕ್ತಿರೋರು, ಚೆನ್ನಾಗಿ ಬದುಕಿರೋದು. ಅವ್ರ ಮನೇಲಿ ಒಂದು ಫೋಟೋ ಇದೆ. ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಅವಾರ್ಡ್ ತಗೊಂಡಿದ್ದಾರೆ. ಅಲ್ಲಿಂದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋವರೆಗೂ ಅವಾರ್ಡ್ ತಗೊಂಡಿದ್ದಾರೆ. ಅಲ್ಲಿವರೆಗೂ ಹಾಗೆ ಯುವರಾಜ್ ಕುಮಾರ್ ತಂದೆಯವರ ಜೊತೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಶಿವಣ್ಣ ಅವರು ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಅನೇಕ ಗಣ್ಯರೆಲ್ಲರೂ ಕೂಡ ಆಗಮಿಸಿ, ನಟ ನಟಿಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. 4 ಭಾಷೆಯಲ್ಲಿ ನಟಿಸಿದ್ದಂತಹ ಸರೋಜಾದೇವಿಯವರನ್ನ ಅಭಿನಯ ಸರಸ್ವತಿ ಅಂತ ಕರಿತಾ ಇದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಅವರ ಅತ್ಯದ್ಭುತ ನಟನೆ ಅದೆಲ್ಲವೂ ಕೂಡ ಈಗ ನೆನಪಿಗೆ ಬರುತ್ತೆ. ಅನೇಕ ಗಣ್ಯರು ಕೂಡ ಇದನ್ನು ನೆನಪಿಸ್ಕೊಳ್ತಾ ಇದ್ರು. ಅಮರ ಶಿಲ್ಪಿ, ಜಕಣಾಚಾರಿ, ಕಥಾಸಾಗರ, ಬಬ್ರುವಾಹನ, ಭಾಗ್ಯವಂತರು, ಆಷಾಢಭೂತಿ, ಶ್ರೀರಾಮ ಪೂಜಾ, ಕಚದೇವಯಾನಿ, ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಪಂಚರತ್ನ, ಲಕ್ಷ್ಮೀ ಸರಸ್ವತಿ, ಭೂಕೈಲಾಸ, ಜಗಜ್ಯೋತಿ ಬಸವೇಶ್ವರ, ಅನೇಕ ಸಿನಿಮಾಗಳಲ್ಲಿ ಚಾಮುಂಡೇಶ್ವರಿ ಮಹಿಮೆ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಶನಿ ಪ್ರಭಾವ ಮೊದಲಾದಂತಹ ಚಿತ್ರಗಳ ಮೂಲಕ ಅವರು ಹೆಚ್ಚು ಜನಪ್ರಿಯತೆಯನ್ನು ಕೂಡ ಗಳಿಸಿದ್ರು. ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿದೆ, ರಾಜ್ಯ ಪ್ರಶಸ್ತಿಗಳು ಲಭಿಸಿದೆ ಅವರಿಗೆ. ನೋಡಿ, ಚಾರಿಟಬಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಆಫ್ ಚೆನ್ನೈನಿಂದ ರೋಟರಿ ಶಿವಾಜಿ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ತಮಿಳು ಚಿತ್ರರಂಗಕ್ಕೆ ನೀಡಿದಂತಹ ಕೊಡುಗೆಗಾಗಿ ವಿಜಯ್ ಪ್ರಶಸ್ತಿ ಸಿಕ್ಕಿದೆ, ದಿನಕರನ್ ಪ್ರಶಸ್ತಿ ಸಿಕ್ಕಿದೆ, ಜೀವಮಾನ ಸಾಧನೆ ಪ್ರಶಸ್ತಿಗಳು ಲಭಿಸುತ್ತಿದೆ ಅವರಿಗೆ ರಾಜ್ಯ ಸರ್ಕಾರದಿಂದ, ಸಿನಿಮಾ ರಂಗದಿಂದ, ಚೆನ್ನೈಯಲ್ಲಿ